ಶ್ರೀಕರಿ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 29ನೇ ತಾರೀಕು ಗುರುವಾರ. ನಾಳೆಯಿಂದ 74 ವರ್ಷ 7 ರಾಶಿಯವರಿಗೆ ಭರ್ಜರಿ ಧನಲಾಭ, ರಾತ್ರೋರಾತ್ರಿ ಶ್ರೀಮಂತರಾಗುತ್ತಾರೆ. ಆ ರಾಘವೇಂದ್ರ ಕೃಪಾ ಆಶೀರ್ವಾದದಿಂದ ಇವ್ರ ಜೀವನದಲ್ಲಿ ಎಲ್ಲ ಸಕಲವೂ ಒಳ್ಳೆಯದಾಗುತ್ತೆ. ಹೌದು, ಅದು ಯಾವ ರಾಶಿ ಅಂತ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋಣ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡು. ನಾಳೆ ಜನವರಿ 29ನೇ ತಾರೀಕು ಗುರುವಾರ. ನಾಳೆಯ 74 ವರ್ಷ 7 ರಾಶಿಯವರಿಗೆ ಭರ್ಜರಿ ಧನಲಾಭ, ರಾತ್ರೋರಾತ್ರಿ ಶ್ರೀಮಂತರಾಗುತ್ತಾರೆ ಅಂತ ಹೇಳಲಾಗುತ್ತೆ. ಹೌದು, ರಾಘವೇಂದ್ರ ಕೃಪಾ ಆಶೀರ್ವಾದದಿಂದ ಎಲ್ಲ ಸಕಲವೂ ಒಳ್ಳೆಯದಾಗುತ್ತೆ. ರಾಯರ ಕೃಪಾ ಆಶೀರ್ವಾದದಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ಅವಕಾಶ ಇದೆ. ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಗೆಯಾಗಿ ಹಣಕಾಸಿಯನ್ನು ನಿಮ್ಮ ಕೈ ಹಿಡಿಯಲಿದೆ. ವ್ಯವಹಾರದಲ್ಲಿ ವಿಸ್ತರಣೆ ಆಗಲು ನಿಮಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕೆಲಸದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ನಿಮಗೆ ಹೆಗಲೇ ಇರುತ್ತೆ. ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಧನ ಲಾಭ ಆಗುತ್ತೆ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ನಿಮ್ಮದಾಗುತ್ತೆ. ಮಕ್ಕಳಿಂದ ಸಂತೋಷವನ್ನ ಕಾಣ್ತೀವಿ. ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಹೆಚ್ಚಿಗೆ ಆಗಲಿದ್ದು, ಇದರಿಂದ ನಿಮಗೆ ಪ್ರಗತಿಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆದಾಯದ ಮೂಲಗಳು ಹೆಚ್ಚಾಗಲಿದ್ದು, ನಿಮಗೆ ಆರ್ಥಿಕ ತೃಪ್ತಿ ಹೆಚ್ಚಾಗಲಿ. ಆದಾಯ ಮತ್ತೆ ವೆಚ್ಚಗಳು ಸಮತೋಲನದಲ್ಲಿರುತ್ತೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳು ಇಲ್ಲ ಒಪ್ಪಂದಗಳು ನಡೆಯುವ ಸಾಧ್ಯತೆ ಇದ್ದು, ವೃತ್ತಿಯಲ್ಲಿ ಬಡ್ತಿ, ಹೊಸ ಜವಾಬ್ದಾರಿಗಳನ್ನ ಕಂಡುಕೊಳ್ತೀರಾ. ಜೀವನಕ್ಕೆ ಹೊಸ ದಿಕ್ಕನ್ನ ನೀವು ಕಂಡುಕೊಳ್ತೀರಾ. ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತೆ ಅಂತ ಹೇಳ್ಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡ ಜೀವನ ನಿಮಗೆ ಸಿಗುತ್ತೆ. ನೀವು ಅದೃಷ್ಟಶಾಲಿಗಳು ಅಂತಾನೆ ಹೇಳ್ಬಹುದು. ಏನಕ್ಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಕಲವೂ ಕೂಡ ಉಳಿತಾಯ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಪರ್ವ ಶುರು ಆಗ್ತಾ ಇದೆ. ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗುತ್ತೆ. ವಿವಾಹ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವಕಾಶ ಮುಂದಾಗುತ್ತೆ. ಪ್ರೀತಿಯಲ್ಲಿ ಹೊಸ ಹರಿವು ಅಥವಾ ಸಮನ್ವಯ ಹೆಚ್ಚಿಗೆ ಆಗಲಿ. ಕುಟುಂಬದಲ್ಲಿ ಸೌಹಾರ್ದ ವಾತಾವರಣ ನಿರ್ಮಾಣವಾಗಲಿದೆ. ಹಿರಿಯರಿಂದ ಬೆಂಬಲ ಮತ್ತೆ ಆಶೀರ್ವಾದ ಸಿಗುತ್ತೆ. ನೀವು ಸಾಧ್ಯವಾದಷ್ಟು ಆರೋಗ್ಯ ವಿಷಯದಲ್ಲಿ ಜಾಗೃತ ವಹಿಸಬೇಕು ಅಂತ ಹೇಳಲಾಗ್ತಿದ್ದು, ಚರ್ಮ ಮತ್ತೆ ತಲೆನೋವಿನ ಸಮಸ್ಯೆಗಳು ನಿಮಗೆ ಕಾಣ ಬರುತ್ತೆ. ವ್ಯಾಯಾಮ ಮತ್ತೆ ಯೋಗಕ್ಕೆ ನೀವು ಹೆಚ್ಚಿನ ಸಮಯ ಕೊಟ್ಟರೆ ಉತ್ತಮ ಫಲ ಸಿಗುತ್ತೆ. ಹೊಸ ಮನೆ ಮತ್ತೆ ವಾಹನ ಖರೀದಿ ಮಾಡುವ ಯೋಗ ಇದೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಮತ್ತಷ್ಟು ಮಗದಷ್ಟು ಹೆಚ್ಚಾಗಲಿದೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕೆಲಸ, ಯಾವುದೇ ವ್ಯವಹಾರಕ್ಕೆ ಕೈ ಹಾಕಬೇಕು ಅಂತಿರೋರು ಸಮೇತ ಸಾಕಷ್ಟು ಯೋಚನೆ ಮಾಡಿ ಕೈ ಹಾಕಿ. ಯಾವುದು ನಿಮ್ಮ ಕೈ ಹಿಡಿಯುತ್ತೆ ಅಂತ ನೀವು ಯೋಚನೆ ಮಾಡಿದಾಗ ಅನಿಸುತ್ತೋ ಅದಕ್ಕೆ ಖಂಡಿತವಾಗ್ಲೂ ಕೈ ಹಾಕಿ. ಆ ಸಂದರ್ಭದಲ್ಲಿ ಜಯ ನಿಮ್ಮದೇ. ಮಕ್ಕಳ ಸಿಹಿ ಸುದ್ದಿಯನ್ನು ನಿಮಗೆ ತಂದು ಕೊಡ್ತಾರೆ. ನಿಮಗೆ ಅದೃಷ್ಟ ಹುಡ್ಕೊಂಡು ಬರ್ತಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸಮೇತ ನೀವು ನೆಮ್ಮದಿಯನ್ನು ಕಾಣ್ತೀರಾ. ಜೊತೆಗೆ ನಿಮ್ಮ ಮಕ್ಕಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಿರೋ ನಿಮ್ಮ ಕನಸು ಸಮೇತ ನನಸಾಗುತ್ತೆ ಈ ಸಮಯದಲ್ಲಿ. ಜೊತೆಗೆ ಮಕ್ಕಳು ಸಮೇತ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಉತ್ತಮ ಪ್ರತಿಷ್ಠೆ ಮತ್ತು ಸ್ಥಾನಮಾನ ಗೌರವವನ್ನು ಪಡ್ಕೊತಾರೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರುವಂಥ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದರೆ, ಕಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೀನ ರಾಶಿ, ಧನುರ್ ರಾಶಿ, ಮಿಥುನ ರಾಶಿ, ಕೊನೆಯದಾಗಿ ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದರೂ ಕೂಡ ಭಕ್ತಿಯಿಂದ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್